ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 6ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 22 ಏಷ್ಯಾ ಖಂಡ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಹಾಗೂ ನೆನಪಿನಲ್ಲಿಡಬೇಕಾದ ಅಂಶಗಳನ್ನು ತಿಳಿಸಿಕೊಡಲಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ಅಭ್ಯಾಸಗಳು. ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ, ಉತ್ತರಾರ್ಧ ಗೋಳಾರ್ಧದಲ್ಲಿದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಏಷ್ಯಾದ ಅತಿ ಎತ್ತರದ ಪರ್ವತ ಡ್ಯಾಶ್, ಮೌಂಟ್ ಎವರೆಸ್ಟ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರಬ್ಬರ್ ಉತ್ಪಾದನೆಯಲ್ಲಿ ಏಷ್ಯಾದಲ್ಲಿಯ ಪ್ರಮುಖ ರಾಷ್ಟ್ರ ಇಂಡೋನೇಷ್ಯಾ. ನಾಲ್ಕನೇ ಪ್ರಶ್ನೆ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಸ್ಟೆಪಿಸ್ ಎಂದು ಕರೆಯುತ್ತಾರೆ, ಸ್ಟೆಪ್ಸ್. ಪ್ರಶ್ನೆ ಸಂಖ್ಯೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಐದನೇ ಪ್ರಶ್ನೆ, ಏಷ್ಯಾ ಖಂಡವನ್ನು ವೈವಿಧ್ಯತೆಗಳ ಖಂಡ ಎಂದು ಕರೆಯುವರು, ಏಕೆ? ಏಷ್ಯಾ ಖಂಡದ ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಸಸ್ಯವರ್ಗ, ವನ್ಯಜೀವಿಗಳು, ಮಣ್ಣಿನ ಪ್ರಕಾರ, ಪರ್ವತ, ಪ್ರಸ್ಥಭೂಮಿ ಜೊತೆಗೆ ಭಾಷೆ, ಧರ್ಮ, ಜನಸಂಖ್ಯೆಯ ಹಂಚಿಕೆಯಲ್ಲಿ ನಾವು ವೈವಿಧ್ಯತೆಯನ್ನು ಕಾಣಬಹುದು. ಆದ್ದರಿಂದ ಏಷ್ಯಾವನ್ನು ವೈಪರೀತ್ಯಗಳ ಖಂಡ ಎನ್ನುವರು. ಆರನೇ ಪ್ರಶ್ನೆ, ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ತಿಳಿಸಿ. ಏಷ್ಯಾ ಖಂಡವು 3 ಕಡೆ ಸಾಗರಗಳು ಮತ್ತು 1 ಕಡೆ ಭೂಭಾಗದಿಂದ ಆವರಿಸಿದೆ. ಏಷ್ಯಾ ಖಂಡವನ್ನು ಸುತ್ತುವರೆದಿರುವ ಸಾಗರಗಳೆಂದರೆ ಉತ್ತರದಲ್ಲಿ ಆರ್ಕಟಿಕ್ ಸಾಗರ, ಪೂರ್ವದಲ್ಲಿ ಪೆಸಿಫಿಕ್ ಸಾಗರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳು ಹಾಗೂ ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ. ಏಳನೇ ಪ್ರಶ್ನೆ, ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವವು? ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ವಾಯುವ್ಯದ ತಗ್ಗು ಮೈದಾನಗಳು, ಕೇಂದ್ರದ ಉನ್ನತ ಭಾಗಗಳು, ದಕ್ಷಿಣ ಪ್ರಸ್ಥಭೂಮಿಗಳು, ನದಿಗಳ ಮಹಾಮೈದಾನಗಳು, ದ್ವೀಪ ಸಮೂಹಗಳು. ಎಂಟನೇ ಪ್ರಶ್ನೆ, ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದು? ಏಷ್ಯಾ ಖಂಡದಲ್ಲಿ ಬೇಸಿಗೆ ಕಾಲದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆಯಾಗುತ್ತದೆ. ಚಳಿಗಾಲದಲ್ಲಿ ಪಶ್ಚಿಮ ಮಾರುತಗಳಿಂದ ಹಾಗೂ ಉಷ್ಣವಲಯದ ಆವರ್ತ ಮಾರುತಗಳಿಂದ ಹೆಚ್ಚಿನ ಮಳೆಯಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು? ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳೆಂದರೆ ಭತ್ತ, ಗೋಧಿ, ತೃಣಧಾನ್ಯ ಅಂದರೆ ನವಣೆ, ಸಜ್ಜೆ, ಸಾವೆ, ದ್ವಿದಳ ಧಾನ್ಯ, ಸಾಂಬಾರು ಪದಾರ್ಥಗಳು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳಾಗಿವೆ. 10ನೇ ಪ್ರಶ್ನೆ, ಏಷ್ಯಾದ ಪ್ರಮುಖ ಪಳೆಯುಳಿಕೆ ಇಂಧನಗಳನ್ನು ಹೆಸರಿಸಿ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವು ಏಷ್ಯಾದ ಪ್ರಮುಖ ಪಳೆಯುಳಿಕೆ ಇಂಧನಗಳಾಗಿವೆ. 11ನೇ ಪ್ರಶ್ನೆ, ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ? ಅತ್ಯಂತ ಶೀತವಾದ ಉತ್ತರ ಮತ್ತು ಪೂರ್ವ ಸೈಬೇರಿಯಾ ಮತ್ತು ಮರುಭೂಮಿಗಳನ್ನುಳ್ಳ ಅರೇಬಿಯಾ, ಇರಾನ್ ಮತ್ತು ಭಾರತದ ಥಾರ್ ಮರುಭೂಮಿ ಪ್ರದೇಶಗಳಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಮತ್ತು ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾದ ಭಾಗಗಳಲ್ಲಿಯೂ ಕೂಡ ಜನಸಂಖ್ಯೆ ಕಡಿಮೆ ಇದೆ. ನೆಕ್ಸ್ಟ್ ಒನ್, ನಿಮಗೆ ತಿಳಿದಿರಲಿ, ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ 8848 ಮೀಟರ್ ಎತ್ತರವನ್ನು ಹೊಂದಿದೆ. ನೆಕ್ಸ್ಟ್ ಎರಡನೇ ಪಾಯಿಂಟ್, ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು ಮೃತ ಸಮುದ್ರ. ನೆಕ್ಸ್ಟ್ ಒನ್, ಪ್ರಪಂಚದಲ್ಲೇ ಹೆಚ್ಚಿನ ಸಂಖ್ಯೆಯ ಹಿಮನದಿಗಳು ಕಾರಾಕೋರಂ ಪರ್ವತ ಸರಣಿಗಳಲ್ಲಿವೆ. ಟಿಬೆಟ್ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ, ಇದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುವರು. ನೆಕ್ಸ್ಟ್ ಒನ್, ಕ್ಯಾಸ್ಪಿಯನ್ ಸಮುದ್ರವು ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲರಾಶಿಯಾಗಿದೆ. ದಕ್ಷಿಣ ಸೈಬೇರಿಯಾದಲ್ಲಿರುವ ಬೈಕಲ್ ಸರೋವರವು ಪ್ರಪಂಚದಲ್ಲಿಯೇ ಆಳವುಳ್ಳದ್ದು. ನೆಕ್ಸ್ಟ್ ಒನ್, ವಿಸ್ತೀರ್ಣ ಮತ್ತು ಜನಸಂಖ್ಯೆ ಎರಡರಲ್ಲಿಯೂ ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸ್. ನೆಕ್ಸ್ಟ್ ಒನ್, ಪ್ರಪಂಚದಲ್ಲಿ ಒಟ್ಟು 7 ಖಂಡಗಳಿವೆ. ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಖಂಡ, ಯುರೋಪ್ ಖಂಡ, ಸೌತ್ ಅಮೇರಿಕಾ ಅಂದರೆ ಉತ್ತರ ಅಮೇರಿಕಾ ಖಂಡ, ನಾರ್ತ್ ಅಮೇರಿಕಾ ದಕ್ಷಿಣ ಅಮೇರಿಕಾ ಖಂಡ, ಅಂಟಾರ್ಟಿಕಾ ಖಂಡ ಮತ್ತು ಆಫ್ರಿಕಾ ಖಂಡ. 7 ಖಂಡಗಳಿವೆ. ನೆಕ್ಸ್ಟ್ ಒನ್, ಭಾರತ ಹಾಗೂ ಚೀನಾ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶಗಳು. ಏಷ್ಯಾ ಖಂಡವು 3 ಕಡೆ ಸಾಗರಗಳು ಮತ್ತು 1 ಕಡೆ ಭೂಭಾಗದಿಂದ ಆವರಿಸಿದೆ. ಆದ್ದರಿಂದ ಏಷ್ಯಾವನ್ನು ಪರ್ಯಾಯ ದ್ವೀಪ ಖಂಡ ಎನ್ನುವರು. ಏಷ್ಯಾ ಖಂಡವನ್ನು ವೈಪರೀತ್ಯಗಳ ಖಂಡ ಎಂದು ಕೂಡ ಕರೆಯುತ್ತಾರೆ.
ಏಷ್ಯಾ ಖಂಡದ ಸಾಗರಗಳು: ಉತ್ತರದಲ್ಲಿ ಆರ್ಕಟಿಕ್ ಸಾಗರ, ಪೂರ್ವದಲ್ಲಿ ಪೆಸಿಫಿಕ್ ಸಾಗರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ನೆಕ್ಸ್ಟ್ ಏಷ್ಯಾದ ಪ್ರಾದೇಶಿಕ ವಿಭಾಗಗಳು 5 ಅದಾವ್ರಿ. ಪೂರ್ವ ಏಷ್ಯಾ, ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾ, ನೈಋತ್ಯ ಏಷ್ಯಾ, ಮಧ್ಯ ಏಷ್ಯಾ. ಇವುಗಳನ್ನ ಹೆಂಗೆ ನೆನಪಿಟ್ಕೋಬೇಕಪ್ಪ ಅಂದ್ರೆ ನಾವು ಆಲ್ರೆಡಿ ದಿಕ್ಕುಗಳನ್ನು ಗುರ್ಸೋಕ್ಕೋಸ್ಕರ ಈ ಥರ ಹಾಕ್ಕೊಂಡಿರ್ತೀವಿ. ಉ ಈ ಪು ಆದ ನೈಪವ ಅಂಥೇಳಿ. ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ ಅಂತೇಳಿ ನೆನಪಿಟ್ಕೋಬೇಕಂದ್ರೆ ಪೂರ್ವದಿಂದ ನೆನಪಿಟ್ಕೋಬೇಕ್ರಿ. ಪೂರ್ವ ಏಷ್ಯಾ, ನೆಕ್ಸ್ಟ್ ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾ, ನೈಋತ್ಯ ಏಷ್ಯಾ, ಮಧ್ಯ ಏಷ್ಯಾ. ಈ 4 ದಿಕ್ಕುಗಳು ಮತ್ತು ಮಧ್ಯ ಏಷ್ಯಾ ಅನ್ನೋದು ಇವು 5 ಪ್ರಾದೇಶಿಕ ವಿಭಾಗಗಳು, ಏಷ್ಯಾದ ಪ್ರಾದೇಶಿಕ ವಿಭಾಗಗಳು. ನೆಕ್ಸ್ಟ್ ಪಾಯಿಂಟ್, ಏಷ್ಯಾದ ನದಿಗಳನ್ನು 4 ಗುಂಪುಗಳಾಗಿ ವಿಂಗಡಿಸಬಹುದು. ಫಸ್ಟ್ ಒನ್ ಹಿಂದೂ ಮಹಾಸಾಗರ ಸೇರುವ ನದಿಗಳು, ಸೆಕೆಂಡ್ ಒನ್ ಪೆಸಿಫಿಕ್ ಸಾಗರ ಸೇರುವ ನದಿಗಳು, ಥರ್ಡ್ ಒನ್ ಆರ್ಕಟಿಕ್ ಸಾಗರ ಸೇರುವ ನದಿಗಳು, ಫೋರ್ತ್ ಒನ್ ಒಳನಾಡಿನ ನದಿಗಳು. ನೆಕ್ಸ್ಟ್ ಒನ್ ವಾಯುಗುಣ. ಹವಾಮಾನದ ದೀರ್ಘಾವಧಿಯ ಸರಾಸರಿಯನ್ನೇ ವಾಯುಗುಣ ಎಂದು ಕರೆಯುತ್ತಾರೆ. ನೆನಪಿಡಿ, ಭಾರತದ ಮೇಘಾಲಯ ರಾಜ್ಯದ ಮೌನ್ಸಿನ್ರಾಮ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾಗಿದೆ. ಪ್ರಮುಖ ಖನಿಜಗಳು: ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಬಾಕ್ಸೈಟ್, ಪೆಟ್ರೋಲಿಯಂ. ನೆಕ್ಸ್ಟ್ ಒನ್ ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಫಸ್ಟ್ ಒನ್ ಹೂಗ್ಲಿ, ಕಲ್ಕತ್ತಾ ಪ್ರದೇಶ, ಮುಂಬೈ, ಪುಣೆ ಪ್ರದೇಶ, ಅಹಮದಾಬಾದ್, ವಡೋದರ ಪ್ರದೇಶ, ಮದುರೈ, ಕೊಯಮತ್ತೂರು ಮತ್ತು ಬೆಂಗಳೂರು ಪ್ರದೇಶ, ಛೋಟಾನಾಗ್ಪುರ್ ಪ್ರದೇಶ, ದೆಹಲಿ, ಮೀರತ್ ಪ್ರದೇಶ, ವಿಶಾಖಪಟ್ಟಣ, ಗುಂಟೂರು ಪ್ರದೇಶ, ಲಾಸ್ಟ್ ಒನ್ ಕೊಲ್ಲಂ, ತಿರುವನಂತಪುರ ಪ್ರದೇಶ. ಇವೆಲ್ಲ ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್ ರೀ. ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಭಾರತದ ಕೈಗಾರಿಕೆಗಳಾಗಿರ್ಬೋದು, ಖನಿಜಗಳಾಗಿರ್ಬೋದು, ಏಷ್ಯಾ ಖಂಡದ ಬಗ್ಗೆ, ಬೇರೆ ಬೇರೆ ಖಂಡ 7 ಖಂಡಗಳ ಬಗ್ಗೆನೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕ್ರಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ, ಏಷ್ಯಾ ಖಂಡದ ಬಗ್ಗೆನೇ ಸಂಪೂರ್ಣವಾಗಿ ವಿಡಿಯೋ ಮಾಡಬೇಕು ಅನ್ನೋದಾದರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್ಗಳ ಆಧಾರದ ಮೇಲೆ ನಾನು ವಿಡಿಯೋನ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.